ಲ್ಯಾಂಡ್ ಸಿಕ್ಬಿಡತ್ತೆ. ಈ ತರ ಅಪ್ರೂವ್ಡ್ ಲೇಔಟ್ಸ್ ಗಳು ಸಿಗೋದು ತುಂಬಾ ಕಷ್ಟ ಇದೆ. ಟೋಟಲ್ ಆಗಿ 10 ಎಕರ್ಸ್ ಲೇಔಟ್ ಡೆವಲಪ್ಮೆಂಟ್ ಆಗಿದೆ. 150 ಸೈಟ್ಸ್ ನಿಮ್ಗೆ ಇವಾಗ ಓಪನ್ ಇದೆ. BMRD ಅಪ್ರೂವಲ್ ಇದೆ. ಇಂಡಿವಿಜುವಲ್ ಈ ಖಾತಾ ಸಿಗ್ತಾ ಇದೆ. ನಿಮ್ಗೆ ಮನೆ ಕಟ್ಕೊಂಡು ವಾಸಿ ಮಾಡೋದಕ್ಕೆ ಏನೇನ್ ಬೇಕು ಅದೆಲ್ಲ ಅಮ್ಯುನಿಟೀಸ್ ಇವಾಗ ಪ್ರೆಸೆಂಟ್ ಈ ಲೇಔಟ್ ಅಲ್ಲಿ ರೆಡಿ ಇದೆ. ಅಕಸ್ಮಾತ್ ಯಾರಾದ್ರೂ ಬಂದು ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ನಮ್ಗೆ ಬೇಕು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಟೀಮ್ ಕೂಡ ಇದೆ ಸರ್. ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಮಾತ್ರ ಕಸ್ಟಮರ್ಸ್ ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಇವತ್ ನಾವು ಇರೋದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. ನಿಮ್ಗೆ ಟೋಲ್ ಗೇಟ್ ಏನ್ ಸಿಗತ್ತೆ ಅಲ್ಲ, ಅಲ್ಲಿಂದ ಜಸ್ಟ್ 5 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಈ ಲೇಔಟ್ ಸಿಗ್ತಾ ಇದೆ. ಈ ಲೇಔಟ್ ಬಂದು ನಿಮ್ಗೆ BMRD ಅಪ್ರೂವಲ್ ಆಗಿದೆ. ಇಂಡಿವಿಜುವಲ್ ಈ ಖಾತಾ ಜೊತೆಗೆ ಬರ್ತಾ ಇರುವಂತ ಲೇಔಟ್ ಆಗಿದೆ. ಸೊ ಲೇಔಟ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀರಾ, ಅಪ್ ಟು ನಿಮ್ಗೆ 100% ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್. ಇದನ್ನ ಲಾಂಚ್ ಮಾಡ್ತಾ ಇರೋದು ಬಂದು ಒರಾಯನ್ ಗ್ರೂಪ್ಸ್ ಅವರು. ಒಂದು ಒಳ್ಳೆ ಬಜೆಟ್ ಅಲ್ಲಿ ಮೈಸೂರು ರೋಡ್, ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 5 ಕಿಲೋಮೀಟರ್ ಅಲ್ಲಿ ಯಾರಾದ್ರೂ ಒಂದು ಸೈಟ್ ಏನಾದ್ರೂ ನೋಡ್ತಾ ಇದ್ರೆ ಈ ಒಂದು ಲೇಔಟ್ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ಇರ್ತಾರೆ ಅಬ್ದುಲ್ ಅವರು. ಅವರೊಂದಿಗೆ ಮಾತಾಡೋಣ, ಈ ಲೇಔಟ್ ಇಂದ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಗೊಳ್ಳೋಣ. ಬನ್ನಿ. ಅಬ್ದುಲ್ ಸರ್, ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ನೀವು ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ವೀಕ್ಷಕರೇ, ಒರಾಯನ್ ಗ್ರೂಪ್ಸ್ ಅಲ್ಲಿ ನಿಮ್ಗೆ ಒಂದ್ರ ನಂತರ ಒಂದು ಹೊಸ ಪ್ರಾಜೆಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮ್ಗೆ ಬೆಸ್ಟ್ ಅಂದ್ರೆ ಇನ್ವೆಸ್ಟ್ಮೆಂಟ್ ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೂ ಸಿಗ್ತಾ ಇದೆ. ಇನ್ವೆಸ್ಟ್ಮೆಂಟ್ ಗೆ ಯಾರೆಲ್ಲ ನೋಡ್ತಾ ಇದೀರಲ್ಲ ಅವರಿಗಂತೂ ಪರ್ಫೆಕ್ಟ್ ಆಗಿರುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಸರ್, ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಈ ಪ್ಲೇಸ್? ಸರ್, ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಮೈಸೂರು ರೋಡ್ ಕನ್ವೀನಿಯಂಟ್ ಟೋಲ್ ಸಿಗುತ್ತಲ್ಲ, ಹೌದು. ಅಲ್ಲಿಂದ ಜಸ್ಟ್ ನಿಮ್ಗೆ ಅಲ್ಲಿಂದ ಮುಂದೆ ಬಂದು ರೈಟ್ ತಗೋಬೇಕು. ರೈಟ್ ತಗೊಂಡು ಅಲ್ಲಿಂದ 5 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ ವಂಡರ್ಲಾ ರೋಡ್. ಓಕೆ. ವಂಡರ್ಲಾ ರೋಡ್ ಅಲ್ಲಿ ನಿಮ್ಗೆ 5 ಕಿಲೋಮೀಟರ್ಸ್ ಅಲ್ಲಿ ಈ ಲೇಔಟ್ ಲೊಕೇಟೆಡ್ ಆಗಿದೆ. ಒರಾಯನ್ ಕ್ಲಾಸಿಕ್ ಮೆಡೋಸ್. ಒರಾಯನ್ ಕ್ಲಾಸಿಕ್ ಮೆಡೋಸ್ ಅಂತ ಈ ಲೇಔಟ್ ಹೆಸರು. ನಿಮ್ಗೆ ನೋಡ್ಬೋದು, ನೀವು ಒಳ್ಳೆ ಅಮ್ಯುನಿಟೀಸ್ ಮತ್ತೆ ಒಳ್ಳೆ ಡೆವಲಪ್ಮೆಂಟ್ ಆಗಿರೋ ಲೇಔಟ್ ಸಿಗ್ತಾ ಇದೆ. ಓಕೆ. ಸೊ ವೀಕ್ಷಕರೇ, ನಿಮ್ಗೆ ಲೇಔಟ್ ನೋಡ್ತಾ ಇರ್ಬೋದು ನೀವು. ಸೊ ಒಳ್ಳೆ ನಿಮ್ಗೆ 100% ಕಂಪ್ಲೀಟ್ ಆಗಿ ಡೆವಲಪ್ಮೆಂಟ್ ಮಾಡ್ಕೊಡ್ತಾ ಇರುವಂತ ಲೇಔಟ್ ಇದು. ಸರ್, ಇದು ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದೀರಾ ಲೇಔಟ್ ಇದು? ಸರ್, ಈ ಟೋಟಲ್ ಆಗಿ 10 ಎಕರ್ಸ್ ಅಲ್ಲಿ ಲೇಔಟ್ ಡೆವಲಪ್ಮೆಂಟ್ ಆಗಿದೆ ಸರ್. 10 ಎಕರ್ಸ್ ಅಲ್ಲಿ ಟೋಟಲ್ ಲೇಔಟ್ ಡೆವಲಪ್ಮೆಂಟ್ ಆಗಿದೆ. ಓಕೆ. ಮತ್ತೆ ನಿಮ್ಗೆ ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಸಿಗುತ್ತೆ. 30 ಫೀಟ್ ವೈಡ್ ರೋಡ್ ಸಿಗುತ್ತೆ. ಎಂಟ್ರೆನ್ಸ್ ರೋಡ್ ಇದೆ. ಎಂಟ್ರೆನ್ಸ್ ರೋಡ್ ಇಲ್ಲಿ ನಿಮ್ಗೆ 30 ಫೀಟ್ ವೈಡ್ ರೋಡ್ ಸಿಗುತ್ತೆ. 25 ಫೀಟ್ ನಿಮ್ಗೆ ಇನ್ನರ್ ರೋಡ್ ಸಿಗುತ್ತೆ. ಓಕೆ. ಮತ್ತೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಡ್ರೈನೇಜ್ ಆಗಿದೆ, ಸೀವೇಜ್ ಆಗಿದೆ, ವಾಟರ್ ಕನೆಕ್ಟಿವಿಟಿ ಇದೆ, ಓವರ್ ಹೆಡ್ ಟ್ಯಾಂಕ್ ಕೂಡ ಇದೆ ನಿಮ್ಗೆ ಲೇಔಟ್ ಅಲ್ಲಿ. ಲೇಔಟ್ ಅಲ್ಲಿ ಓವರ್ ಹೆಡ್ ಟ್ಯಾಂಕ್ ಸಿಗುತ್ತೆ. ನೋಡಿ, ನೀವು ನೋಡ್ಬೋದು ವಾಟರ್ ಪೈಪಿಂಗು ಮತ್ತೆ ಡ್ರೈನೇಜ್ ಪೈಪಿಂಗು ಎಲ್ಲ ಕೂಡ ರೆಡಿ ಇದೆ. ಮತ್ತೆ ನಿಮ್ಗೆ ಮೇನ್ ರೋಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಕೂಡ ಬಿಟ್ಟಿದೀವಿ ಗ್ರೀನರಿಗೆ. ಓಕೆ. ಗ್ರೀನರಿಗೆ ಸ್ವಲ್ಪ ಸ್ಪೇಸ್ ಕೂಡ ಇದೆ. 24 ಅವರ್ಸ್ ಅದಕ್ಕೆ ನೀರು ಹೋಗುತ್ತೆ ಸರ್. ಓಕೆ. ಡ್ರಿಪ್ಪಿಂಗ್ ಕೂಡ ಮಾಡಿದೀರಾ? ವಾಟರ್ ಡ್ರಿಪ್ಪಿಂಗ್ ಕೂಡ ಆಗಿದೆ. ವಾಟರ್ ಸೋರ್ಸ್ ಎಲ್ಲ ಹೆಂಗಿರುತ್ತೆ ಸರ್ ಇಲ್ಲಿ? ವಾಟರ್ ಸೋರ್ಸ್ ಎಲ್ಲ ಬೋರ್ವೆಲ್ ಸರ್. ಬೋರ್ವೆಲ್ ಸಿಗುತ್ತೆ ನಿಮ್ಗೆ. ಅಪ್ಕಮಿಂಗ್ ಇದೆಲ್ಲ ನೋಡಿ, ಇವಾಗ ರಾಮನಗರ್ಗೆ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ. ಹೌದು. ಇದೆಲ್ಲ ಅಪ್ಕಮಿಂಗ್ ಗ್ರೇಟರ್ ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಬರುತ್ತೆ. ಅಪ್ಕಮಿಂಗ್ ಏನ್ ಗ್ರೇಟರ್ ಬೆಂಗಳೂರು ಲಿಮಿಟ್ಸ್ ಇದು. ಓಕೆ. ಆಕ್ಚುಲಿ ಪ್ರೆಸೆಂಟ್ ನೆನ್ನೆನೆ ತಾನೇ ಇವರು DK ಶಿವಕುಮಾರ್ ಅವರು ರಾಮನಗರ್ಗೆ ಗ್ರೇಟರ್ ಬೆಂಗಳೂರಲ್ಲಿ ಸೇರಿಸಿದ್ದಾರೆ. ಅದಕ್ಕೋಸ್ಕರ ಇವಾಗೆಲ್ಲ ನಿಮ್ಗೆ ಈ ನಾವು ಕೊಡ್ತಾ ಇರೋ ಪ್ರೈಸ್ ಮತ್ತೆ ಇದಕ್ಕೆ ಎಲ್ಲ ಲ್ಯಾಂಡ್ ಸಿಗೋದು ತುಂಬಾ ಕಷ್ಟ ಇದೆ. ಮತ್ತೆ ಅಪ್ರೂವಲ್ ಸಿಗೋದ್ ಕಷ್ಟ ಇದೆ. ನಿಮ್ಗೆ ಲ್ಯಾಂಡ್ ಸಿಗ್ಬಿಡತ್ತೆ. ಈ ತರ ಅಪ್ರೂವ್ಡ್ ಲೇಔಟ್ಸ್ ಗಳು ಸಿಗೋದು ತುಂಬಾ ಕಷ್ಟ ಇದೆ. ಓಕೆ. ಸೊ ಅಪ್ರೂವ್ಡ್ ಲೇಔಟ್ ಅಂತ ಹೇಳ್ತಾ ಇದೀರಾ, ಏನ್ ಅಪ್ರೂವಲ್ಸ್ ಬರ್ತಾ ಇದೆ ಸರ್ ಇಲ್ಲಿ? ಸರ್, ಇದಕ್ಕೆ BMRD ಅಪ್ರೂವಲ್ ಇದೆ. ಇಂಡಿವಿಜುವಲ್ ಈ ಖಾತಾ ಸಿಗ್ತಾ ಇದೆ ನಿಮ್ಗೆ. BMRD ಅಪ್ರೂವಲ್ ಅಂದ್ರೆ ನಿಮ್ಗೆ ಯಾವ್ದೇ ತರ ತೊಂದರೆ ಏನಿರಲ್ಲ. ಒಳ್ಳೆ ಲೇಔಟ್ ಇರುತ್ತೆ, ಒಳ್ಳೆ ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಲೇಔಟ್ ಇರುತ್ತೆ, ಮತ್ತೆ ಕನ್ಸ್ಟ್ರಕ್ಷನ್ ಕೂಡ ಮಾಡ್ಕೊಂಡು ಇರ್ಬೋದು. ಓಕೆ. ಸೊ ಹಾಗೆ ವೀಕ್ಷಕರೇ, ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ವೈಸಿಗೆ ಬಂದ್ರೆ 30 ಫೀಟ್ ಆಗಿರುವಂತ ವೈಟ್ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ನಿಮ್ಗೆ 25 ಫೀಟ್ ಸಬ್ ರೋಡ್ಸ್ ಮಾಡಿದ್ದಾರೆ. ಸರ್, ಟೋಟಲ್ ಸೈಟ್ಸ್ ಎಷ್ಟಿದೆ ಅಂತ ಹೇಳಿದ್ರಿ? ಟೋಟಲ್ 150 ಸೈಟ್ಸ್. 150 ಸೈಟ್ಸ್ ಅವೈಲೇಬಲ್ ಇದೆ. ಟೋಟಲ್ ಲೇಔಟ್ ಅಲ್ಲಿ 200 ಸೈಟ್ಸ್ ಅವೈಲೇಬಲ್ ಇದೆ. ಓಕೆ. ಅದರಲ್ಲಿ 150 ಸೈಟ್ಸ್ ನಿಮ್ಗೆ ಇವಾಗ ಓಪನ್ ಇದೆ ಸೈಟ್ಸ್. ಓಕೆ. ಸೊ 150 ಸೈಟ್ಸ್ ನಿಮ್ಗೆ ಇಲ್ಲಿ ಕರೆಂಟ್ಲಿ ನಿಮ್ಗೆ ಸಿಗ್ತಾ ಇರೋದು. ಟೋಟಲ್ ಸೈಟ್ಸ್ ಬಂದು ನಿಮ್ಗೆ 10 ಎಕರ್ಸ್ ಅಲ್ಲಿ 200 ಸೈಟ್ ಪ್ಲಸ್ ಬರುತ್ತೆ. ಬಟ್ ಇವಾಗ ನಿಮ್ಗೆ 150 ಇದೆ. ಓಕೆ. ಸೊ ಹಾಗೆ ಡೆವಲಪ್ಮೆಂಟ್ ವಿಚಾರ ನೀವು ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಎಲೆಕ್ಟ್ರಿಕ್ ಕನೆಕ್ಷನ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಸೀವೇಜ್ ಆಗಿರ್ಬೋದು, ವಾಟರ್ ಕನೆಕ್ಷನ್, ಇದೆಲ್ಲ ಕೂಡ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಲೇಔಟ್ ಅಲ್ಲಿ ನಿಮ್ಗೆ ಪಾರ್ಕ್ ಕೂಡ ಸಿಗುತ್ತೆ. ಪಾರ್ಕ್ ಇದೆ, ಪಾರ್ಕ್ ಇದೆ, CA ಜಾಗ ಇದೆ.
ಮತ್ತೆ ಎಲೆಕ್ಟ್ರಿಸಿಟಿ ಅಂತೂ ರನ್ನಿಂಗ್ ಇದೆ, ಓಕೆ. ಸ್ಟ್ರೀಟ್ ಲೈಟ್ ಸಿಗುತ್ತೆ ನಿಮ್ಗೆ. ನೀವು ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಟ್ರಾನ್ಸ್ಫಾರ್ಮ್ ಸಿಗುತ್ತೆ. ಓಕೆ, ಇಮಿಡಿಯೇಟ್ ಆಗಿ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ತೀರಾ ಅಂತ ಹೇಳಿದ್ರೆ ಆರಾಮಾಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ಬೋದು. ಕನ್ಸ್ಟ್ರಕ್ಷನ್ ಕೂಡ ಫುಲ್ಲಿ ಏನೇನ್ ಮನೆ ಕಟ್ಕೊಂಡು ವಾಸಿ ಮಾಡೋದಕ್ಕೆ ಏನೇನ್ ಬೇಕು ಅದೆಲ್ಲ ಅಮ್ಯುನಿಟೀಸ್ ಇವಾಗ ಪ್ರೆಸೆಂಟ್ ಈ ಲೇಔಟ್ ಅಲ್ಲಿ ರೆಡಿ ಇದೆ. ರೆಡಿ. ಓಕೆ. ಸೊ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಕೂಡ ಇಮಿಡಿಯೇಟ್ ನಿಮ್ಗೆ ಇಮಿಡಿಯೇಟ್ ನಾಳೆ ರಿಜಿಸ್ಟ್ರೇಷನ್ ಮಾಡ್ತೀನ ಅಂದ್ರೂ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೋದು. ಓಕೆ. ಇಮಿಡಿಯೇಟ್ ನಿಮ್ಗೆ ಇವಾಗ ಇಮಿಡಿಯೇಟ್ ರೆಡಿ ಟು ರಿಜಿಸ್ಟ್ರೇಷನ್ ಪ್ರಾಜೆಕ್ಟ್ ತರ ಇದು ಪ್ರಾಜೆಕ್ಟ್ ಇದೆ. ಓಕೆ. ಸೊ ನಿಮ್ಗೆ ಗೊತ್ತಿರೋ ಹಂಗೆ ನೆಕ್ಸ್ಟ್ ರಾಮನಗರ್ ಕೂಡ ಅಪ್ಕಮಿಂಗ್ ನಿಮ್ಗೆ ಬೆಂಗಳೂರಿಗೆ ಸೇರಿರುವಂತದ್ದು. ಸೊ ಅಂತ ಒಂದು ಲಿಮಿಟ್ಸ್ ಅಲ್ಲಿ ಈ ಲೇಔಟ್ ಸಿಗ್ತಾ ಇದೆ. ಬೆಸ್ಟ್ ಪಾರ್ಟ್ ಏನಂದ್ರೆ ನಿಮ್ಗೆ ಇನ್ವೆಸ್ಟ್ಮೆಂಟ್ಗೂ ತುಂಬಾ ಚೆನ್ನಾಗಿದೆ ಈ ಲೇಔಟ್. ಸೊ ಒಂಥರ ಪೀಸ್ಫುಲ್ ಏರಿಯಾ ತರಾನೇ ನಿಮ್ಗೆ ಸಿಗ್ತಾ ಇರೋದು. ಅದೆಲ್ಲ ಆದ್ಮೇಲೆ ಸರ್ ಇವಾಗ ಇಲ್ಲಿ ಯಾವ ತರ ಫೇಸಿಂಗ್ಸ್ ಬರ್ತಾ ಇದೆ ಮತ್ತೆ ಏನ್ ಡೈಮೆನ್ಷನ್ ಅಲ್ಲಿ ಸೈಟ್ ಕೊಡ್ತಾ ಇದ್ದೀರಾ? ಸೌತ್, ಈಸ್ಟ್, ವೆಸ್ಟ್ ಎಲ್ಲಾ ಫೇಸಿಂಗ್ಸ್ ಅವೈಲೇಬಲ್ ಇದೆ. ಡೈಮೆನ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ 20-30 ಇಂದ ಹಿಡಿದ್ಬಿಟ್ಟು ನಿಮ್ಗೆ 30-50 ತನಕ ಇದೆ. ಅಂದ್ರೆ 20-30 ಅಂದ್ರೆ 600 ಸ್ಕ್ವೇರ್ ಫೀಟ್ ಇಂದ ನಮ್ಗೆ ಹಿಡಿದ್ಬಿಟ್ಟು ನಿಮ್ಗೆ 1500 ಸ್ಕ್ವೇರ್ ಫೀಟ್ ವರೆಗೂ ಸಿಗುತ್ತೆ. ಓಕೆ. ಸೊ ವೀಕ್ಷಕರೇ, ಬೆಸ್ಟ್ ಪಾರ್ಟ್ ಏನಂದ್ರೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋರು ತುಂಬಾ ಜನ ನೋಡ್ತಾರೆ, ಒಂದು 600 ಸ್ಕ್ವೇರ್ ಫೀಟ್ ಅಲ್ಲಾದ್ರೂ ಒಂದು ಚಿಕ್ಕ ಜಾಗ ಆದ್ರೂ ತಗೊಂಡು ಇಟ್ಕೊಳ್ಳೋಣ ಅಂತ, ಅಂತವರಿಗೂ ಕೂಡ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. 600 ಸ್ಕ್ವೇರ್ ಫೀಟ್ ಇಂದ ನಿಮ್ಗೆ ಅಪ್ ಟು 1500 ಸ್ಕ್ವೇರ್ ಫೀಟ್ ವರೆಗೂ ನಿಮ್ಗೆ ಇಲ್ಲಿ ಸೈಟ್ ಗಳು ಸಿಗ್ತಾ ಇರೋದು. ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ನೋಡೋದಾದ್ರೆ ನಿಮ್ಗೆ 4 ಫೇಸಿಂಗ್ಸ್ ಅವೈಲೇಬಲ್ ಇರುತ್ತೆ. ಕನ್ಸ್ಟ್ರಕ್ಷನ್ ಕೂಡ ನಾವೇ ಮಾಡ್ಕೊಡ್ತೀವಿ ಸರ್. ಅಕಸ್ಮಾತ್ ಯಾರಾದ್ರೂ ಬಂದು ಸೈಟ್ ತಗೊಂಡು ಕನ್ಸ್ಟ್ರಕ್ಷನ್ ನಮ್ಗೆ ಬೇಕು ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಟೀಮ್ ಕೂಡ ಇದೆ. ಕನ್ಸ್ಟ್ರಕ್ಷನ್ ನಾವೇ ಒರನ್ ಗ್ರೂಪ್ಸ್ ಅವರೇ ಮಾಡ್ಕೊಡ್ತೀವಿ. ಓಕೆ. ಹೌದು ವೀಕ್ಷಕರೇ, ಒರನ್ ಗ್ರೂಪ್ಸ್ ಬಂದಾಗ ನಿಮ್ಗೆ 2 ಆಪ್ಷನ್ ಇರುತ್ತೆ. ನೀವು ಸೈಟ್ ಬೇಕಾದ್ರೆ ಸೈಟ್ ಕೂಡ ಪರ್ಚೇಸ್ ಮಾಡ್ಬೋದು, ಇಲ್ಲ ಸೈಟ್ ತಗೊಂಡು ನೀವು ಏನಾದ್ರು ಕನ್ಸ್ಟ್ರಕ್ಷನ್ ಹೋಗ್ತೀರಾ ಅಂದ್ರೇನು ನಿಮ್ಗೆ ಅದು ಕೂಡ ನಿಮ್ಗೆ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲಿ ಈ ಲೇಔಟ್ ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಎಲ್ಲ ಯಾವ ತರ ಬರ್ತಾ ಇದೆ ಸರ್? ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ಇದು ಬೆಂಗಳೂರು ಸೌತ್ ಬರುತ್ತೆ. ಇದು ಓಕೆ, ಬೆಂಗಳೂರು ಸೌತ್ ಡಿಸ್ಟಿಕ್ ಬರುತ್ತೆ ಇದು. ಓಕೆನಾ? ಇವಾಗ ಸರೌಂಡಿಂಗ್ ಅಂದ್ರೆ ಮೈಸೂರು ರೋಡ್ ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 5 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟೆಡ್ ಆಗಿದೆ. ನಿಮ್ಗೆ ಕ್ರೈಸ್ಟ್ ಕಾಲೇಜ್ ಸಿಗುತ್ತೆ, ಮತ್ತೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಸಿಗುತ್ತೆ, ಮತ್ತೆ ಹಾಸ್ಪಿಟಲ್ಸ್ ರಾಜರಾಜೇಶ್ವರಿ ಹಾಸ್ಪಿಟಲ್ ಸಿಗುತ್ತೆ. ಶಾಪಿಂಗ್ ಮಾರ್ಟ್ ಕೂಡ ಡಿ-ಮಾರ್ಟ್ ಕೂಡ ಇದೆ ಇಲ್ಲಿ. ಮೇನ್ ರೋಡ್ ಮೈಸೂರು ರೋಡ್ ಏನ್ ಹೈವೇ ಇದೆ ಅಲ್ಲಿ ನಿಮ್ಗೆ ಡಿ-ಮಾರ್ಟ್ ಕೂಡ ಸಿಗುತ್ತೆ. ಆರಾಮಾಗಿ ನೀವು ಏನ್ ಬೇಕಾದ್ರೂ ಫೆಸಿಲಿಟೀಸ್ ಒಂದು 3 to 5 ಕಿಲೋಮೀಟರ್ಸ್ ಅಲ್ಲಿ ಯಾವುದೇ ತರ ಫೆಸಿಲಿಟೀಸ್ ನೀವು ಯೂಸ್ ಮಾಡ್ಬೋದು. ಓಕೆ, ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಈ ತರ ಸಿಗ್ತಾ ಇರೋದು. ಹೌದು, ನಿಮ್ಗೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಡ್ವೆಂಚರ್ ಬೇಕಂದ್ರೆ ನಿಮ್ಗೆ ವಂಡರ್ಲಾ ಕೂಡ ಇಲ್ಲೇ ಇದೆ. ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ವಂಡರ್ಲಾ ಸಿಗುತ್ತೆ ನಿಮ್ಗೆ. ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ವಂಡರ್ಲಾ ಇದೆ. ಓಕೆ. ಸೊ ಒಂಥರ ನಿಮ್ಗೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಇವಾಗ ನೀವು ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಜಸ್ಟ್ ಒಂದು 5 ಕಿಲೋಮೀಟರ್ಸ್ ಅಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಅದೆಲ್ಲ ನೀವು ಆ ಫೆಸಿಲಿಟೀಸ್ ನ ಅಲ್ಲಿ ಪಡ್ಕೋಬಹುದಾಗತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ವಂಡರ್ಲಾ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ಅಲ್ಲಿ ಈ ಪ್ರಾಜೆಕ್ಟ್ ನಿಮ್ಗೆ ಲೊಕೇಟೆಡ್ ಆಗಿರೋದು. ಸರ್ ಇವಾಗ ಬೆಸ್ಟ್ ಬಜೆಟ್ ಅಲ್ಲಿ ಸಿಗ್ತಾ ಇರೋದು ಪ್ರಾಪರ್ಟಿ ಅಂತ ಹೇಳ್ತಾ ಇದೀವಿ. ಪ್ರೈಸ್ ಏನ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ ಇವಾಗ ಈ ಸುತ್ತಮುತ್ತ ನೀವು ಎಲ್ಲಿ ಬೇಕಾದ್ರೂ ವಿಚಾರಿಸಿ, BMRDA ಲೇಔಟ್ 4,000ದಿಂದ ಕಮ್ಮಿ ಸಿಗಲ್ಲ ನಿಮ್ಗೆ. ಓಕೆ, 4,000ಕ್ಕಿಂತ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತೆ ಒಳ್ಳೆ ಲೇಔಟ್ ಡೆವಲಪ್ಮೆಂಟ್ ಈ ತರ ಅಮ್ಯುನಿಟೀಸ್ ಮತ್ತೆ ಫೆಸಿಲಿಟೀಸ್ ಇದೆಲ್ಲ ಈ ತರ 4,000ಕ್ಕಿಂತ ಕಡಿಮೆ ಸಿಗಲ್ಲ. ನಾವು ಬರೀ ಕೋಟ್ ಮಾಡ್ತಾ ಇರೋದು 2,999 ಪರ್ ಸ್ಕ್ವೇರ್ ಫೀಟ್. 2,999 ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಯಾರೆಲ್ಲ ಕಸ್ಟಮರ್ಸ್ ಇಂಟ್ರೆಸ್ಟೆಡ್ ಇದಾರೆ ಅವರೆಲ್ಲ ಕಾಲ್ ಮಾಡ್ಕೊಂಡ್ ಬನ್ನಿ. ಒಂದು ಒಳ್ಳೆ ಜಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ವೆಸ್ಟ್ಮೆಂಟ್ಗೂ ಒಳ್ಳೆ ಜಾಗ, ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇರ್ತೀರಾ ಅಂದ್ರೂ ಒಳ್ಳೆ ಜಾಗ. ಇದು ಒಳ್ಳೆ ಪೀಸ್ಫುಲ್ಲಿ ಜಾಗ ಸರ್. ಇದು ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ, ಬನ್ನಿ ಸರ್. ಓಕೆ, ಸೊ ವೀಕ್ಷಕರೇ, ಪ್ರೈಸ್ ಬಂದು ನಿಮ್ಗೆ 2,999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 2,999 ಪ್ರೈಸ್ ಬರ್ತಾ ಇರೋದು. ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಾನು ಇನ್ನೊಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ನಿಮ್ ಚಾನಲ್ ಮುಖಾಂತರ ಬಂದ್ರೆ ಮಾತ್ರ ಕಸ್ಟಮರ್ಸ್ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ. ಓಕೆ, ಸೊ ಬೆಸ್ಟ್ ಪ್ರೈಸ್ ಸಿಗ್ತಾ ಇರೋದು. ಯಾರೆಲ್ಲ ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇರ್ತಿರೋದ, ಇಲ್ಲ ನೀವು ನೆಕ್ಸ್ಟ್ ಮನೆ ಕೂಡ ಕಟ್ಕೋಬಹುದು ಅಂತ ಒಂದು ನಿಮ್ಗೆ ಬೆಸ್ಟ್ ಪ್ಲೇಸ್ ಅಲ್ಲಿ ಬೆಸ್ಟ್ ಪ್ರೈಸ್ಗೆ ಸಿಗ್ತಾ ಇರುವಂತ ಲೇಔಟ್ ಇದು. ಸೊ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಂದ ಜಸ್ಟ್ 5 ಕಿಲೋಮೀಟರ್ ಒಳಗಡೆ ಲೊಕೇಟೆಡ್ ಆಗಿರುವಂತ ಈ ಪ್ರಾಜೆಕ್ಟ್ BMRDA ಸಿಗುತ್ತೆ. ಅದ್ರ ಜೊತೆಗೆ ಇಂಡಿವಿಜುವಲ್ ಈ ಖಾತಾ ಕೂಡ ಬರುತ್ತೆ. ಇಮಿಡಿಯೇಟ್ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಬೋದು, ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಕೂಡ ಹೋಗ್ಬೋದು. ಓಕೆ ಸರ್, ಯಾವಾಗ ಲಾಂಚ್ ಈ ಪ್ರಾಜೆಕ್ಟ್? ಸರ್ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ವಿಸಿಟರ್ಸ್ಗೆ ಮಾತ್ರ, ಸಂಡೇಗೆ ಮಾತ್ರ ಫ್ರೀ ಕ್ಯಾಬ್ ಸರ್ವಿಸ್ ಇರುತ್ತೆ. ಬೇರೆ ಟೈಮಲ್ಲಿ ಕ್ಯಾಬ್ ಸರ್ವಿಸ್ ಪ್ರೊವೈಡ್ ಮಾಡಲ್ಲ. ಲಾಂಚ್ ಟೈಮಲ್ಲಿ ಮಾತ್ರ ಕ್ಯಾಬ್ ಸರ್ವಿಸ್ ಇರುತ್ತೆ.
ಬೆಂಗಳೂರಲ್ಲಿ ಎಲ್ಲಿದ್ರು ಬೇಕಾದ್ರೆ ಕ್ಯಾಬ್ Arrange ಮಾಡ್ತೀವಿ. ಪಿಕಪ್ ಅಂಡ್ ಡ್ರಾಪ್ ಟೋಟಲಿ ಫ್ರೀ ಇರುತ್ತೆ, ಬರೀ ಜೆನ್ಯೂನ್ ಕಸ್ಟಮರ್ಸ್ ಮಾತ್ರ. ಬುಕಿಂಗ್ ಮಾಡೋ ಕಸ್ಟಮರ್ಸ್ಗೆ ಒಳ್ಳೆ ಆಫರ್ಸ್ ಇದೆ ಸರ್. ಆಫರ್ಸ್ ಯಾರೆಲ್ಲ ಬುಕಿಂಗ್ ಮಾಡ್ಕೊಂತಾರೆ ಇದೇ ಸಂಡೇಗೆ ಅವರಿಗೆಲ್ಲ ಒಳ್ಳೆ ಆಫರ್ಸ್ ಇದೆ. ಆದಷ್ಟು ಇದೇ ಸಂಡೇ ಬರೋಕ್ಕೆ ಟ್ರೈ ಮಾಡಕ್ ಹೇಳಿ ಅಂತ ಇಷ್ಟಪಡ್ತೀನಿ ಕಸ್ಟಮರ್ಸ್ಗೆಲ್ಲ. ಓಕೆ. ಆಮೇಲೆ ಇದು ಪಿಕಪ್ ಡೋರ್ ಸ್ಟೆಪ್ ಇದಿರುತ್ತೆ. ಮತ್ತೆ ಬುಕಿಂಗ್ ಅಮೌಂಟ್ ಹೆಂಗಂದ್ರೆ 1 lakh rupees ಬುಕಿಂಗ್ ಅಮೌಂಟ್ ಇರುತ್ತೆ. ಆಸ್ ಇಟ್ ಈಸ್ ನಮ್ಮ ಯಾವ ತರ ಹಳೆ ಲೇಔಟ್ಸ್ ಎಲ್ಲ ನಾವು ಸೋಲ್ಡ್ ಔಟ್ ಮಾಡಿದೀವಿ, ಅದೇ ತರ ಈ ಲೇಔಟ್ ಸೋಲ್ಡ್ ಔಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇದು. ಬುಕಿಂಗ್ ಅಮೌಂಟ್ 1 lakh rupees ಇರುತ್ತೆ. ನಿಮ್ಗೆ ಲೀಗಲ್ ಬುಕ್ ಮತ್ತೆ ಇಮೇಲ್ ಕನ್ಫರ್ಮೇಶನ್ ಎಲ್ಲಾನು ಆನ್ ಸ್ಪಾಟ್ ನಾವು ಪ್ರೊವೈಡ್ ಮಾಡ್ತೀವಿ. ಮತ್ತೆ ನಿಮ್ಗೆ ಟೈಮ್ ಕೊಡ್ತೀವಿ, ಅದು ಟೈಮ್ ಮುಖಾಂತರ ನೀವು proceed ಮಾಡ್ಕೊಂಡು ಇವಾಗ ರೆಡಿ ಫಾರ್ ರಿಜಿಸ್ಟ್ರೇಷನ್ ಯಾರಾದ್ರೂ ಇಮಿಡಿಯೇಟ್ ನನಗೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡಿ ಅಂತ ಹೇಳಿದ್ರು ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಸರ್. ಓಕೆ. ಸೊ ಒಂದು ಒಳ್ಳೆ ಪ್ರಾಪರ್ಟಿ ನಿಮ್ಗೆ ಸಿಗ್ತಾ ಇರೋದು. ಬುಕಿಂಗ್ ಅಮೌಂಟ್ ಬಂದು 1 lakh rupees ಇರುತ್ತೆ. ಕಂಪ್ನಿ ಕಡೆಯಿಂದಾನೇ ನಿಮ್ಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ, ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಬೆಂಗಳೂರು ಯಾವುದೇ ಲೊಕೇಶನ್ ಅಲ್ಲಿ ಇದ್ರು ನಿಮ್ಗೆ ಒಂದು ಕ್ಯಾಬ್ ಫೆಸಿಲಿಟಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದೇ ಸಂಡೇ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆ ಬರ್ಬೇಕು ಸರ್, ಫ್ಯಾಮಿಲಿ ಜೊತೆ ಬಂದು ಡಿಸಿಷನ್ ಮೇಕರ್ಸ್ ಎಲ್ಲ ಬರಬೇಕು. ಫ್ಯಾಮಿಲಿ ಜೊತೆ ಬಂದ್ರೆ ನಮ್ಗೆ ಒಂದು ಅವ್ರಿಗೆ ಡಿಸಿಷನ್ ತಗೊಳಕ್ ಈಸಿ ಆಗುತ್ತೆ. ಹೌದು. ಅವ್ರು ಸಿಂಗಲ್ ಆಗಿ ಬಂದು ಆಮೇಲೆ ತಿರ್ಗಾ ಅದು ಆಗಲ್ಲ. ಮತ್ತೆ ಫ್ಯಾಮಿಲಿ ಜೊತೆ ಬಂದ್ರೆ ಅವ್ರಿಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಎಲ್ಲಾರ್ದು ಅಭಿಪ್ರಾಯ ತಗೋಬೇಕಲ್ಲ, ಫ್ಯಾಮಿಲಿ ಜೊತೆ ಬರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಕಸ್ಟಮರ್. ಓಕೆ. ಸೊ ವೀಕ್ಷಕರೇ, ಇದೇ ಭಾನುವಾರ ಲಾಂಚ್ ಆಗ್ತಾ ಇರುವಂತ ಪ್ರಾಜೆಕ್ಟ್. ನಿಮ್ಗೆ ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಈ ಪ್ರಾಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ತಗೊಳ್ಳಿ. ಇಲ್ಲಿ ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಅಬ್ದುಲ್ ಅವರೇ, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.